ಒಂದು ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಏನಂದ್ರೆ, ನಾನು ಒಂದು 5,000ವರೆಗೂ ಇಲ್ಲಿ ಜುಡಿಯೋದಲ್ಲಿ ಶಾಪಿಂಗ್ ಮಾಡಿದೆ ಇವತ್ತು. ನಾನು 20 ರೂಪಾಯಿ ಏನಾದರೂ ಪೇ ಮಾಡಿದ್ರೆ ಕೆಲವು ವರ್ಷಗಳ ಹಿಂದೆ ಎವ್ರಿ ಮಂತ್ 5,000ವರೆಗೂ ನಾನು ಶಾಪಿಂಗ್ ಮಾಡ್ಬೋದಿತ್ತು. ಅದು ಟಿಲ್ 5 ಇಯರ್ವರೆಗೂ 60 ತಿಂಗಳವರೆಗೂ ನಾನು ಏನು ಮಾಡ್ಬೋದಿತ್ತು, 5,000 ರೂಪಾಯಿದಷ್ಟು ಶಾಪಿಂಗ್ ಮಾಡ್ಬೋದಿತ್ತು. ನೀವು ಇದನ್ನ ಯಾವ ರೀತಿ ಅಂತ ತಿಳ್ಕೊಬೇಕಂತ ಆಸೆ ಇದ್ರೆ, ನನ್ನ ಹಸ್ಬೆಂಡ್ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತಾರೆ, ನೀವು ಕೊನೆವರೆಗೂ ನೋಡಿ. ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಸ್ನೇಹಿತ ಶಿವಶಂಕರ್ ಅಂತೇಳಿ. ನಿಮ್ಮೆಲ್ಲರಿಗೂ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ಮನಿ ಶಾಪಿಂಗಿಗೆ ಸ್ವಾಗತ. ನಮಸ್ಕಾರ ಗೆಳೆಯರೆ, ಇವಾಗ ಜಸ್ಟ್ ನೀವು ಬಿಗಿನಿಂಗಲ್ಲಿ ಒಂದು ವಿಡಿಯೋ ನೋಡಿ ಬಂದ್ರಿ. ಅದರಲ್ಲಿ ನನ್ನ ವೈಫು ಜುಡಿಯೋದಲ್ಲಿ ಶಾಪಿಂಗ್ ಮಾಡಿ ಒಂದು ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮ್ಯಾಟ್ರು ಅವ್ರು ಹೇಳಿದ್ದಾರೆ. ಅದು ನಿಜವಾಗ್ಲೂ ಸತ್ಯ. ಏನು ಅಂದರೆ, ನಾವು ಬರೀ 20 ರೂಪಾಯಿ ಹಲವು ವರ್ಷಗಳ ಹಿಂದೆ ಪೇ ಮಾಡಿದ್ದಿದ್ರೆ, ನಾವು 2025ರಿಂದ ಪ್ರತಿ ತಿಂಗಳು, ಅಂದರೆ ಪ್ರತಿ ತಿಂಗಳಿಲ್ಲ ಅಂತಂದರೂ ನೀವು 3 ತಿಂಗಳಿಗೊಂದ್ಸಲ ಆಗಲಿ, 6 ತಿಂಗಳಿಗೊಂದ್ಸಲ ಆಗಲಿ, ವರ್ಷಕ್ಕೊಂದ್ಸಲ ಆದರೂ ನೀವು ಜುಡಿಯೋದಲ್ಲಿ ಶಾಪಿಂಗ್ ಮಾಡಿದ್ದಿದ್ರೆ, ಪ್ರತಿ ಸಲನೂ 5,000ವರೆಗೂ ಒಂದು ಫ್ರೀಯಾಗಿ ಶಾಪಿಂಗ್ ಮಾಡಿಕೊಂಡು 60 ಬಾರಿ ಅಲ್ಲ 80 ಬಾರಿ ನೀವು ಫ್ರೀಯಾಗಿ ಶಾಪಿಂಗ್ ಮಾಡ್ಬೋದಿತ್ತು. ಹೇಗೆ ಅದು ಸಾಧ್ಯ? ಬರೀ 20 ರೂಪಾಯಿ ಪೇ ಮಾಡಿದರೆ ಕೆಲವು ವರ್ಷಗಳ ಹಿಂದೆ. ಅದೇ ನಾನು ಹೇಳೋದು, ನನ್ನ ಚಾನಲಲ್ಲಿ ನಾನು ಹೇಳ್ಕೊಂತ ಬರೋದು, ಪವರ್ ಆಫ್ ಬೈಯಿಂಗ್ ಜಸ್ಟ್ ಅ ಸಿಂಗಲ್ ಶೇರ್ಸ್. ಬರೀ ಒಂದೊಂದು ಶೇರ್ಸ್ನ ಬೈ ಮಾಡಿದರೆ, ಯಾವುದೇ ಕಂಪ್ನಿ ನಿಮಗೆ ಇಂಟ್ರೆಸ್ಟಿಂಗ್ ಕಂಪ್ನಿ, ನಾನು ಅದೇ ಹೇಳಿದೆ, ಇಂಟ್ರೆಸ್ಟಿಂಗ್ ಕಂಪ್ನಿಗಳು ಯಾವುದೇ ಇರಲಿ, ನೀವು ಒಂದೊಂದು ಶೇರ್ನ ಬೈ ಮಾಡ್ಕೊಂಡು ಹೋದರೆ ಈ ಥರ ಒಂದು ನಿಮಗೆ ಬಿಗ್ಗೆಸ್ಟ್ ಬೆನಿಫಿಟ್ ಸಿಗುತ್ತೆ. ಅದು ಹೇಗೆ ಅಂತೇಳಿ ನಾನು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಕೊನೆವರೆಗೂ ನೋಡಿ. ಈ ಜುಡಿಯೋ ಒಂದು ಸ್ಟೋರಿನ ನೀವು ಕೊನೆವರೆಗೂ ನೋಡಿದರೆ ನಿಮಗೆ ಆವಾಗಾದರೂ ಸ್ವಲ್ಪನಾದರೂ ಇಂಟ್ರೆಸ್ಟ್ ಬರುತ್ತೆ. ನಾವು ಶೇರ್ ಮಾರ್ಕೆಟಲ್ಲಿ ನಾವು ಸ್ವಲ್ಪದಿಂದನೂ ಸ್ಟಾರ್ಟ್ ಮಾಡ್ಬೋದು ಅಂತ. ಈ ಕಂಪ್ನಿ ಬಗ್ಗೆ ಒಂದು ಬ್ರೀಫಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಜುಡಿಯೋ ಅನ್ನೋದು ಬಂದು ಟ್ರೆಂಟಿಂದ ಸ್ಟಾರ್ಟ್ ಆಗುತ್ತೆ. ಟ್ರೆಂಟ್ ಅನ್ನೋದು ಒಂದು ಪೇರೆಂಟ್ ಕಂಪ್ನಿ. ಈ ಟ್ರೆಂಟ್ ಅನ್ನೋದು 1980s ಅಪ್ರಾಕ್ಸಿಮೇಟ್ಲಿ 83-84 ಇದು ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಹಲವಾರು ಕಂಪ್ನಿಗಳು, ಸ್ಟಾರ್ ಬಜಾರು, ಜುಡಿಯೋ ಆಗಲಿ, ವೆಸ್ಟ್ ಸೈಡ್ ಆಗಲಿ, ಇದರಲ್ಲಿ ಗ್ರೂಪಲ್ಲಿ ಇದೆ. ಇನ್ನು ಕೆಲವು ಇದೆ, ಹಲವಾರು ಇದೆ. ಇದು 1989 ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗುತ್ತೆ. ಬಟ್ 89 ಲಿಸ್ಟ್ ಆದಾಗ ಅದರ ವ್ಯಾಲ್ಯೂ ಏನಿರುತ್ತೆ, ಪರ್ ಶೇರ್ ವ್ಯಾಲ್ಯೂ 10 ರೂಪಾಯಿ ಇರುತ್ತೆ. ವೆಸ್ಟ್ ಸೈಡ್ ಅನ್ನೋ ಬಂದು ಇದು ಅಪ್ರಾಕ್ಸಿಮೇಟ್ಲಿ 1998 ಈ ಟ್ರೆಂಟ್ ಗ್ರೂಪಲ್ಲಿ ಇವರು ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿವರೆಗೂ ಏನಿಲ್ಲ ಅಂದರೂ ಒಂದು 250-250 ಸ್ಟೋರ್ಸ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇದು ಒಂದು ಬ್ರ್ಯಾಂಡೆಡ್ ಅಪ್ರೆಲ್, ಅಂದರೆ ಸ್ವಲ್ಪ ಹೈ ಮಿಡ್ಲ್ ಕ್ಲಾಸ್ ಅವರಿಗೆ ಬ್ರ್ಯಾಂಡೆಡ್ ಅಪ್ರೆಲ್ ಸಿಗಲಿ ಅಂತೇಳಿ ಮೆನ್ಸು ಕಿಡ್ಸ್ಗೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಜುಡಿಯೋ ಬಂದು 2015-16 ಲಿಸ್ಟ್ ಆಗುತ್ತೆ. ಅದು ಇಲ್ಲಿವರೆಗೂ ಇದನ್ನು 700+ ಸ್ಟೋರ್ಸ್ನ ಆಲ್ ಓವರ್ ಇಂಡಿಯಾದಲ್ಲಿ ಅವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇದು ಯಾಕೆ ಅಷ್ಟು ಪಾಪ್ಯುಲರ್ ಆಯಿತು ಅಂದರೆ, ಇದು ಒಂದು ಅಫೋರ್ಡೆಬಲ್ ಪ್ರೈಸ್. ಇದರಲ್ಲಿ ಕಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಿಮಗೆ ಅದು ಪ್ರೈಸ್ ನೋಡಿದ್ರೆ ತುಂಬ ಅಫೋರ್ಡೆಬಲ್ ಇರುತ್ತೆ. ಒಳ್ಳೆ ಈ ಒಂದು ಬಟ್ಟೆ ನೋಡಿದಾಗ ಕ್ವಾಲಿಟಿ ಆಗಲಿ, ಆ ಬಟ್ಟೆ ನೋಡಿದಾಗ ಸ್ವಲ್ಪ ಅಫೋರ್ಡೆಬಲ್ ಚೆನ್ನಾಗಿರುತ್ತೆ. ಅದರಿಂದ ಏನಾಗಿದೆ, ತುಂಬ ಪಾಪ್ಯುಲರ್ ಆಗಿಬಿಟ್ಟು ಇದು ಅವರು ಸ್ಟೋರ್ಸ್ನ ಇಂಡಿಯಾದಲ್ಲಿ ತುಂಬ ಕಡೆ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇನ್ನೂ ಆ್ಯಡ್ ಮಾಡ್ತಾನೆ ಇದ್ದಾರೆ ಅವರು. ಈಗ ನಾವು ಆ ಟ್ರೆಂಟ್ ಶೇರ್ ಬಗ್ಗೆ ನಾವು ಅನಾಲಿಸಿಸ್ ಮಾಡಿದಾಗ 1989 ನಾನು 2 ಶೇರ್ ತೊಗೊಂಡಿದ್ದೀನಿ. 10 ರೂಪಾಯಿಗೆ ಒಂದು ಅಂದ್ರಂತೆ 2 ಶೇರ್, ಅಂದರೆ 20 ರೂಪಾಯಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಸೊ ನನ್ನ ಹತ್ರ 2 ಶೇರ್ ಇದೆ. ಆ ಗ್ರೂಪವ್ರು ಏನು ಮಾಡ್ತಾರೆ, ಟ್ರೆಂಟ್ ಗ್ರೂಪವರು ಅದೇ ವರ್ಷದಲ್ಲಿ 89 ತಮ್ಮ ಶೇರ್ ಹೋಲ್ಡರ್ಸ್, ಯಾರೇ ಶೇರ್ ಹೋಲ್ಡರ್ಸ್ ಆಗಲಿ, ಅವ್ರ ಹತ್ರ ಪ್ರತಿ 2 ಶೇರ್ಸಿಗೆ 1 ಶೇರ್ ಥರ ನಾವು ಬೋನಸ್ ಕೊಡ್ತೀವಿ ಅಂತೇಳಿ ಡಿಕ್ಲೇರ್ ಮಾಡ್ತಾರೆ.
ಸೊ ಹಾಗಾಗಿ ನನ್ನ ಹತ್ರ ಏನಾಗುತ್ತೆ, 2 ಶೇರ್ ಇರುತ್ತೆ, 2ರಿಂದ 3 ಆಗುತ್ತೆ ಅದೇ ವರ್ಷದಲ್ಲಿ. ಒಂದು 3-4 ವರ್ಷಗಳಾದಮೇಲೆ ಆಲ್ಮೋಸ್ಟ್ 1994ರಲ್ಲಿ ಮತ್ತೆ 2:1 ಅಂತೇಳಿ, ಅಂದರೆ ಎವ್ರಿ 2 ಶೇರ್ಸ್ಗೆ ಯಾರ ಹತ್ರ ಇರುತ್ತೆ ಅವರಿಗೆ ಮತ್ತೆ ಒಂದು ಬೋನಸ್ ಕೊಡ್ತೀವಿ ಅಂತೇಳಿ. ಬಟ್ ನನ್ನ ಹತ್ರ ಏನಿರುತ್ತೆ, 3 ಶೇರ್ ಇದೆ. 3 ಶೇರ್ ಇದೆ ಅಂದರೆ ಫಸ್ಟ್ 2ಕ್ಕೆ 1 ಸಿಗುತ್ತೆ, ಇನ್ನೂ 1ಕ್ಕೆ ಬೋನಸ್ ಸಿಗಲ್ಲ, ಯಾಕಂದರೆ ಒಂದೇ ಇದೆ. ಅಲ್ಲಿ ನನ್ನ ಹತ್ರ 3 ಇರೋ ಬದಲು 4 ಇದ್ದಿತ್ತು ಅಂದರೆ ನನ್ನ 6 ಆಗ್ತಿತ್ತು. ಈಗ ನನ್ನ ಹತ್ರ 3 ಇರೋದೇನಾಗಿದೆ, 4 ಶೇರ್ ಆಯಿತು. ಮತ್ತೆ 2 ವರ್ಷ ಆದಮೇಲೆ 96ರಲ್ಲಿ ಏನು ಮಾಡ್ತಾರೆ ಅವರು, ಅಂದರೆ 1:1 ಬೋನಸ್, ಅಂದರೆ ನಿಮ್ಮ ಹತ್ರ 1 ಶೇರ್ ಇದ್ದಲ್ಲಿ 1 ಶೇರ್ ನಾವು ಬೋನಸ್ ಹಾಕ್ಕೊಡ್ತೀವಿ ಅಂತೇಳಿ. ಸೊ ಅವಾಗ ನನಗೇನಾಗುತ್ತೆ, ನನ್ನ ಹತ್ರ ಇರೋದು 4 ಇದ್ದಿದ್ದು 8 ಶೇರ್ ಆಯಿತು. ಸೊ ಈ ಥರ ಹೋಗ್ತಾ ಹೋಗ್ತಾ ಏನಾಯಿತು, 98ರಲ್ಲಿ ಅವರು ವೆಸ್ಟ್ ಸೈಡ್ ಸ್ಟಾರ್ಟ್ ಮಾಡ್ತಾರೆ. ಮತ್ತು 2016ರಲ್ಲಿ ಏನು ಜುಡಿಯೋ ಸ್ಟಾರ್ಟ್ ಮಾಡ್ತಾರಲ್ಲ, ಆ ಟೈಮಲ್ಲಿ ಏನು ಮಾಡ್ತಾರೆ ಅವರು, ಅವಾಗ ಮತ್ತೆ ಈ ಥರ ಒಂದು ಬೋನಸ್ ಸ್ಪ್ಲಿಟ್ ಆಪ್ಷನ್. ಸೊ ಪ್ರತಿ ಶೇರ್ಡರ್ ಹತ್ರ 1 ಶೇರ್ ಇರೋದನ್ನು ನಾವು 10 ಶೇರ್ ಬೋನಸ್ ಕೊಡ್ತೀವಿ ಅಂತೇಳಿ, ಸ್ಪ್ಲಿಟ್ ಮಾಡ್ತೀವಿ ಅಂತೇಳಿ. ಸೊ ಅವಾಗ ನೋಡಿ ನನ್ನ ಹತ್ರ ಎಷ್ಟಿದೆ, 8 ಶೇರ್ ಇರೋದು ಡೈರೆಕ್ಟಾಗಿ 80 ಶೇರ್ಸ್ ಆಯಿತು. ಸೊ 8 to 80 ಶೇರ್ಸ್. ಆವಾಗ ಅದು ಏನು ಅವಾಗ 10 ರೂಪಾಯಿ ಇದ್ದಿದ್ದು ಹಾಗೆ ಬೆಳ್ಕೋತ 10 ಇದ್ದಿದ್ದು 20, 20 ಇದ್ದಿದ್ದು 30, 30 ಇದ್ದಿದ್ದು 40, ಈ ಥರ ಬೆಳ್ಕೋತ ಈಗ 2025ರಲ್ಲಿ ಇದು ಅಪ್ರಾಕ್ಸಿಮೇಟ್ಲಿ ಪರ್ ಶೇರು ಇದ್ರದ್ದು ಮ್ಯಾಕ್ಸಿಮಮ್ ಟಚ್ ಆಗಿರೋದು 8,000 ರೂಪಾಯಿವರೆಗೂ ಹೋಗಿದೆ. ಬಟ್ ಈಗ ಕರೆಂಟ್ ಪ್ರೈಸ್ ಇವತ್ತಿಗೆ ಏನು 2025ರಲ್ಲಿ ಏನಿದೆ ಅಂತಂದರೆ ಅಪ್ರಾಕ್ಸಿಮೇಟ್ಲಿ 5,000 ರೂಪಾಯಿಗೆ 1 ಶೇರ್ ಇದೆ. ಅಂದರೆ ನಾನೀಗ 1 ಶೇರ್ 2 ಶೇರಿಂದ 80 ಶೇರ್ಸು ನಾನು ಮಾಡಿಲ್ಲ, ಅದು ಕಂಪ್ನಿನೇ ಅದು ಬೋನಸ್ಸು ಸ್ಪ್ಲಿಟ್ಟು ಅದು ಕೊಟ್ಕೊಂಬಂದು ಅದು ಈ ಒಂದು ಕ್ವಾಂಟಿಟಿನ ಇಂಕ್ರೀಸ್ ಮಾಡಿದೆ. ನಾನು 20 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ, ಮತ್ತೆ ಏನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಮಧ್ಯದಲ್ಲಿ, ನಾನು ಹಾಗೆ ಬಿಟ್ಬಿಟ್ಟಿದ್ದೀನಿ. ಸೊ ಈಗ ಅದ್ರ ವ್ಯಾಲ್ಯೂ 5,000 ರೂಪಾಯಿ ಅಂತಂದರೆ ನಿಮಗೆ ಪ್ರತಿಯೊಂದು ಶೇರಿಗೂ ವ್ಯಾಲ್ಯೂನು 5,000 ರೂಪಾಯಿ, ಅಂದರೆ 80 ಇಂಟು 5,000 ರೂಪಾಯಿ, 8 40, ಅಂದರೆ ನಿಮ್ಮದು ಟೋಟಲ್ ವ್ಯಾಲ್ಯೂ ಎಷ್ಟಾಯಿತು, 4 ಲಕ್ಷ ರೂಪಾಯಿ ಆಯಿತು ಅಪ್ರಾಕ್ಸಿಮೇಟ್ಲಿ. 4 ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದು 20 ರೂಪಾಯಿ, ಇವಾಗ 4 ಲಕ್ಷ ರೂಪಾಯಿ, ಮಧ್ಯದಲ್ಲಿ ಏನು ಮಾಡಿಲ್ಲ. ಬಟ್ ನಾನೀಗ ಅದೇ ಕಾನ್ಸೆಪ್ಟನ್ನು ತಗೊಂಡು ನಾನು ನಿಮಗೆ ಯಾಕೆ ನಾನು ಫ್ರೀ ಶಾಪಿಂಗು ಅಂತ ಹೇಳಿದ್ದು ಅಂತಂದರೆ, ಈಗ ನಿಮ್ಮ ಹತ್ರ ಇರೋದು 80 ಶೇರ್ಸ್, ಆ 1 ಶೇರ್ ವ್ಯಾಲ್ಯೂ 5,000 ರೂಪಾಯಿ. ಅದೇ ಒಂದು ಶೇರ್ ವ್ಯಾಲ್ಯೂನ ನೀವು ಸೆಲ್ ಮಾಡ್ಕೊಂಡು ಹೋಗಿದ್ರೆ, ಇವತ್ತು ನಾನು ಶಾಪಿಂಗ್ ಹೋಗ್ತಾ ಇದ್ದೀನಿ ಅಂತಂದರೆ ಅದೇ ಕಂಪ್ನಿದು ಒಂದು ವ್ಯಾಲ್ಯೂ 1 ಶೇರನ್ನು ಸೆಲ್ ಮಾಡಿದರೆ ನಿಮಗೆ 5,000 ರೂಪಾಯಿ ಬಂದ್ಬಿಡುತ್ತೆ. 5,000 ರೂಪಾಯಿ ತೊಗೊಂಡೋಗಿ ನೀವು ಆರಾಮಾಗಿ ಶಾಪಿಂಗ್ ಮಾಡ್ಬೋದು. ನಿಮ್ಮ ಹತ್ರ ಇನ್ನೂ 79 ಉಳಿಯುತ್ತೆ. ಸರಿ, ಯಾವಾಗ ಬೇಕು ಅವಾಗ ನೀವು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದನ್ನೇ ಶೇರ್ಸನ್ನು ನೀವು ಒಂದು ಸೆಲ್ ಮಾಡೋದು. ಓಕೆ, ನಾನು ಜುಡಿಯೋದಲ್ಲಿ ಶಾಪಿಂಗ್ ಹೋಗ್ತೀನಿ, 1 ಶೇರ್ ಸೆಲ್ ಮಾಡ್ತೀನಿ, 5,000 ರೂಪಾಯಿ ತೊಗೋತೀನಿ, ಮತ್ತೆ ಹೋಗ್ತೀನಿ ಶಾಪಿಂಗ್ ಮಾಡ್ತೀನಿ. ಹೀಗೆ ನೀವು ಮಾಡೋಷ್ಟರಲ್ಲಿ ಹಲವಾರು ವರ್ಷಗಳಾಗುತ್ತೆ. ಬಟ್ ಅದು 80 ಇದ್ದಿದ್ದು ಮತ್ತೆ ಬೋನಸ್ 1:1 ಬೋನಸ್ ಕೊಟ್ಟರೆ 160 ಶೇರ್ ಆಗುತ್ತೆ. ಅದೇ 1:10 ಕೊಟ್ಟರೆ ಅಂದರೆ 80 ಇರೋದು 800 ಶೇರ್ ಆಗುತ್ತೆ. ಸೊ ಈ ಒಂದು ಕಾನ್ಸೆಪ್ಟು ಬೋನಸ್ ಮತ್ತು ಸ್ಪ್ಲಿಟ್ ಏನಿದೆಯಲ್ಲ, ಎಲ್ಲ ಕಂಪ್ನಿಗಳಲ್ಲಿ ಇದು ಇದ್ದೇ ಇರುತ್ತೆ. ಅದರಿಂದನೇ ಇದರಲ್ಲಿ ಕಾಂಪೌಂಡೆಡ್ ಗ್ರೋತು ಜಾಸ್ತಿ ಹಾಕ್ಕೊಂಡು ಹೋಗುತ್ತೆ. ನಿಮ್ಮ ವ್ಯಾಲ್ಯೂ ಆ ಸ್ಪ್ಲಿಟ್ ಕೊಟ್ಟು ಬೋನಸ್ ಕೊಟ್ಟು ಏನು ಕ್ವಾಂಟಿಟಿ ಇನ್ಕ್ರೀಸ್ ಆಗಿರುತ್ತಲ್ಲ, ಆ ಒಂದು ಕ್ವಾಂಟಿಟಿ ವೈಸಲ್ಲಿ ನಿಮ್ಮದೇ ಶೇರ್ ವ್ಯಾಲ್ಯೂ, ನಿಮ್ಮದು ಟೋಟಲ್ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಆ ಥರ ಇನ್ಕ್ರೀಸ್ ಆಗುತ್ತೆ. ಸೊ ಅದಕ್ಕೆ ಗೈಸ್ ನಾನು ಹೇಳೋದು ಕೊನೆಯದಾಗಿ ಕನ್ಕ್ಲೂಷನಲ್ಲಿ ಏನು ಹೇಳ್ತೀನಿ, start with 1. Power of buying 1 share is not a small thing. ಇವತ್ತಿನ 1 ಶೇರ್ ವ್ಯಾಲ್ಯೂ ನೀವು ಎಷ್ಟೇ ಇರ್ಬೋದು, 10 ರೂಪಾಯಿ ಇರ್ಬೋದು, 100 ರೂಪಾಯಿ ಇರ್ಬೋದು, 500 ರೂಪಾಯಿ ಇರ್ಬೋದು.
ನಿಮಗೆ ಹಲವು ವರ್ಷಗಳು ಆದಮೇಲೆ ಇದು ನೋಡಿ, ಇದನ್ನು ನಾವು ಬಂದಿರೋದು ಇದು 1985ರಿಂದ 25ರವರೆಗೆ. ಇಷ್ಟು ವರ್ಷ ನೀವು 30-35 ವರ್ಷ ನೀವು ಹೇಳ್ಬೋದು. ಬಟ್ ಈ 5,000 ರೂಪಾಯಿ ಸ್ಟಾರ್ಟ್ ಆಗಿದ್ದು ಇದು ವ್ಯಾಲ್ಯೂ 16ರಲ್ಲಿ ಇವ್ರು ಏನು ಜುಡಿಯೋ ಏನು ಲಿಸ್ಟ್ ಮಾಡಿದರು, ಆ ಜುಡಿಯೋ ಯಾವತ್ತಿಗೆ ಲಿಸ್ಟ್ ಆಯಿತು ಅವಾಗಿಂದನೇ ಇದು ಕಂಪ್ಲೀಟಾಗಿ ಅಪ್ಪ ಹಾಕಾಯ್ತು. ನೀವು ಆಲ್ಮೋಸ್ಟ್ 2020ರಲ್ಲೇ ನೀವು ಆ ವ್ಯಾಲ್ಯೂ 2,000, 3,000, 4,000 ಈ ಥರ ಏರೋದೆಲ್ಲ ನೀವು ನೋಡಿರ್ತೀರ. ಅದರಲ್ಲಿ ನೀವು ಅದರದ್ದು ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಎಲ್ಲಾನು ಸಡನ್ನಾಗಿ 40 ವರ್ಷದಲ್ಲಿ ನಾನು ಅಷ್ಟು ವರ್ಷ ಕಾಯಲೇಬೇಕು, ಅಷ್ಟು ವರ್ಷ ಆದಮೇಲೆ ನನಗೆ ಸಿಗುತ್ತೆ ಇಷ್ಟೊಂದು ಬೆನಿಫಿಟು ಅಂತೇಳಿ ಅನ್ಕೊಳಕ್ಕೆ ಹೋಗ್ಬಿಟ್ರೆ, ನೀವು ಸ್ಟಾರ್ಟ್ ಮಾಡಿದಾಗ ನಿಮಗೆ ಎವ್ರಿ ಇಯರ್ ಅದರದ್ದು ಬೆನಿಫಿಟ್ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಎವ್ರಿ ಇಯರ್ ನಿಮಗೆ ಮೇ ಬಿ 10%, 5%, 15%, 100%, ಕೆಲವು ಕಂಪ್ನಿಗಳು 100, 200, 300 ಹಂಗೆ ಹೋಗ್ತಾನೆ ಇರುತ್ತೆ. ನಿಮಗೆ ಹಲವಾರು ವರ್ಷಗಳು ಆದಮೇಲೆ ನಿಮಗೆ ಏನಾಗುತ್ತೆ, ಲ್ಯಾಕ್ಸಲ್ಲಿ, ಕ್ರೋರ್ಸಲ್ಲಿ ಸಿಗುತ್ತೆ. ಬಟ್ ನಿಮಗೆ ಥೌಸಂಡ್ಸು, ಲ್ಯಾಕ್ಸಲ್ಲಿ ನಿಮಗೆ ಎವ್ರಿ ಇಯರ್ನು ನೀವು ಆ ಒಂದು ಬೆನಿಫಿಟ್ಟು, ಆ ಒಂದು ಗ್ರೋತು, ಆ ಒಂದು ಡಿವಿಡೆಂಡ್, ಪ್ಯಾಸಿವ್ ಇನ್ಕಮ್ಮು ಎಲ್ಲಾನು ನೀವು ಗ್ರ್ಯಾಜುವಲಿ ನೋಡ್ಕೊಂಡು ಹೋಗ್ಬೋದು. ಲಾಂಗ್ ಟರ್ಮು ನಾನು ಅಷ್ಟು ವರ್ಷ ಬಿಡಬೇಕು ಅನ್ನೋ ಒಂದು ಭಯ ಇಟ್ಕೋಬೇಡಿ. ನಾನು ಅಷ್ಟು ವರ್ಷ ನಾನು ಬದುಕ್ತೀನೋ ಇಲ್ಲೋ, ಅಷ್ಟು ವರ್ಷ ನಾನು ಇರ್ತೀನೋ ಇಲ್ಲೋ, ಯಾರು ತಗೋತಾರೆ, ಯಾರು ಮಜಾ ಮಾಡ್ತಾರೆ. ಇದು ಗ್ರ್ಯಾಜುವಲಿ ಇಂಕ್ರಿಮೆಂಟ್ ಆಗುತ್ತೆ. ಗ್ರ್ಯಾಜುವಲಿ ನೀವು ಕಂಪ್ನಿಗಳನ್ನು, ಮಲ್ಟಿಪಲ್ ಸೆಕ್ಟರ್ಸ್ ಮೇಲೆ ಇನ್ವೆಸ್ಟ್ಮೆಂಟು, ಪವರ್ ಆಫ್ ಬೈಯಿಂಗ್, ಒನ್ ಶೇರ್ ನೀವು ತೊಗೊಂಡು ಹೋಗ್ತಾ ಇದ್ರೆ ಅದು ಹಂಗೇ ಗ್ರೋತ್ ಆಗುತ್ತೆ. ನೀವು ನೋಡ್ಕೊಂಡು ಹೋಗ್ಬೋದು. ನೀವು ಅದರಲ್ಲಿ ಇಂಟ್ರೆಸ್ಟಿಂಗ್ ಗ್ರೋತ್ ಆಗಿ ನೀವು ನೋಡ್ಬೋದು. ಬಟ್ ಇದು ಒಂದು ಎಕ್ಸಾಂಪಲ್ ತೊಗೊಂಡಿರೋದು. ಇದನ್ನು ನಾನು ಅಡ್ವೈಸ್ ಮಾಡ್ತಾ ಇಲ್ಲ. ಇದು ಒಂದು ಸ್ಟೋರಿಯಾಗಿ, ಎಜುಕೇಷನಲ್ ಪರ್ಪಸ್ ಆಗಿ ನಿಮಗೆ ಹೇಗೆ ಸ್ಮಾಲ್ ಇನ್ವೆಸ್ಟ್ಮೆಂಟಿಂದ ಸ್ಟಾರ್ಟ್ ಮಾಡಿದ್ರೆ ಹೇಗೆ ನೀವು ಲಾರ್ಜ್ ಬೆನಿಫಿಟನ್ನು ನೀವು ಬಿಗರ್ ಬೆನಿಫಿಟ್ ತೊಗೋಬೋದು ಅನ್ನೋದನ್ನು ನಾನು ಸಿಂಪಲ್ ಆಗಿ, ಸರಳವಾಗಿ ಒಂದು ಸ್ಟೋರಿ ಲೈನಲ್ಲಿ ಮಾಡಿಬಿಟ್ಟು ನಿಮಗೆ ನಾವು ಶಾಪಿಂಗ್ ಮಾಡಿನೂ ಈ ಥರ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ. ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ, ಹೇಗೆ ಬೆನಿಫಿಟ್ ತೊಗೋಬೇಕು ಶೇರ್ ಮಾರ್ಕೆಟಲ್ಲಿ ಅನ್ನೋದನ್ನು ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಈ ಒಂದು ಕಂಟೆಂಟ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಈ ಥರ ಇಂಟ್ರೆಸ್ಟಿಂಗ್ ಇನ್ವೆಸ್ಟ್ಮೆಂಟ್ಸನ್ನು ಶೇರ್ ಮಾರ್ಕೆಟಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ತುಂಬ ಧನ್ಯವಾದಗಳು. ಸಿ ಯು ಇನ್ ದ ನೆಕ್ಸ್ಟ್ ಕಂಟೆಂಟ್.